ನಮಸ್ತೆ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ MS ಕ್ರಿಯೇಟಿವ್ ಕನ್ನಡಿಗ ಮಂಜು. ಸುಮಾರು 10-12 ವರ್ಷದಿಂದ ಆಗಿದ್ದ ಸೌಜನ್ಯ ಕೇಸು ಇವಾಗ ಇತ್ತೀಚೆಗೆ ಸಮೀರ್ ಅನ್ನೋ ಒಂದು ಹುಡುಗ ಫುಲ್ ಡೀಟೇಲ್ಸ್ ತೊಗೊಂಡು ಬಂದಮೇಲೆ ಕೋರ್ಟು ಸಂತೋಷ್ ಅವರು ನಿರಪರಾಧಿ ಅಂತ ತೋರಿಸ್ಮೇಲೆ ಮತ್ತು ಅಪರಾಧಿ ಎಲ್ಲೋದ್ರು ಅಂತ ಇದೆ. ದೊಡ್ಡ ಮನುಷ್ಯರು ಅಂತ ಕುಂತ್ಕೊಂಡೆಲ್ಲ ದೊಡ್ಡತನ ತೋರಿಸೋ ಬದಲು ಒಂದು ಹೆಣ್ಮಗು ಅನ್ಯಾಯ ಆದಾಗ ಯಾರೂ ಮುಂದಕ್ಕೆ ಬರಲಿಲ್ಲ. ಆದರೆ ಇವತ್ತು ಎಷ್ಟೋ ಜನ ಮುಂದಕ್ಕೆ ಬರ್ತಾಯಿದ್ರೆ ಒಂದು ಕಾರಣ ಏನಂದರೆ ಆ ಹೆಣ್ಮಗುಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ. ಯಾವತ್ತೇ ಆಗಲಿ ಯಾರೇ ಆಗಲಿ ನೀವು ನ್ಯಾಯ ಕೊಡಿಸಿ ಅಂದಾಗ ಏನು ಗೊತ್ತಾ, ನಿಮ್ಮ ಮನೆ ಹೆಣ್ಮಗು ಇದೇ ಥರ ಆಗಿದ್ರೆ ಹೆಂಗಿರ್ತಾಯಿತ್ತು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಹೋರಾಡೋಣ. ಕರೆಕ್ಟಾ? ಈ ಥರ ಒಬ್ಬೊಬ್ಬರು ಪಾಪಿಗಳನ್ನ ಸೆಂಟ್ರ್ ರೋಡಲ್ಲಿ ಇಟ್ಕೊಂಡು ಹುಚ್ಚು ನಾಯಿ ಥರ ಹೊಡೆದು ಸಾಯಿಸಿದಾಗ ನೆಕ್ಸ್ಟ್ ಇನ್ನೊಂದು ಹೆಣ್ಮಗುನ ಕೈ ಮುಟ್ಟೋಕ್ಕೂ ಜನ ಹೆದರಬೇಕು. ಕಚ್ಚಡಗಳು ಈ ಥರ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದ್ರೂ ಸ್ಟಾಪ್ ಆಗಬೇಕು. ಮತ್ತು ಸಮೀರ್ ಮಾಡ್ತದ್ದು ಒಳ್ಳೆ ಕೆಲಸನೇ. ಇದು ಒಂದು ಹೇಳ್ತೀನಿ, ಧರ್ಮಸ್ಥಳದ ದೊಡ್ಡ ವ್ಯಕ್ತಿಗಳು ಯಾರೇ ಇರ್ಬೋದು ನೋಡಿ ಸರ್, ನಾನು ಹೇಳ್ತಿರೋದು ಗೊತ್ತಾ, ಇದು ದೇವ್ರ ಬಗ್ಗೆ ಅಲ್ಲ, ಅಲ್ಲಿನ ಒಂದು ಧರ್ಮಾಧಿಗಳ ದೌರ್ಜನ್ಯದ ಬಗ್ಗೆ ನಾವು ಮಾಡ್ತಾ ಇರೋದು. ಕರೆಕ್ಟಾ? ಇಲ್ಲಿ ಯಾರ್ಯಾರು ನ್ಯಾಯ ಒಂದೇನೆ. ಕರೆಕ್ಟಾ? ಎಷ್ಟೋ ಸ್ವಾಮೀಜಿಗಳು ತಪ್ಪು ಮಾಡಿದಾಗ ಒಳಗಡೆ ಹಾಕಿದ್ದಾರೆ, ರಾಜಕೀಯ ತಪ್ಪು ಮಾಡಿದ್ರು ಒಳಗಡೆ ಹಾಕಿದ್ದಾರೆ. ಹೌದು, ಇಷ್ಟೆಲ್ಲ ನಡೀತಾ ಇದೆ. ಇಷ್ಟೆಲ್ಲ ವೀಡಿಯೋಸು ಯೂಟ್ಯೂಬರ್ಸ್ಗಳೆಲ್ಲ ಇಷ್ಟೊಂದು ಒದ್ದಾಡೆಲ್ಲ ವೀಡಿಯೋಸ್ ಹಾಕ್ತಿದ್ದಾರೆ. ನಮ್ಮ ಗೌರ್ಮೆಂಟ್ ಏನು ಮಾಡ್ತಾಯಿದೆ ಅಂತ ನಾನು ಅದನ್ನೊಂದು ಯೋಚನೆ ಮಾಡ್ತಾಯಿದ್ದೀನಿ. ಪಾಪ ಅವ್ರಿನ್ನ ನೆಟ್ ಬೋಲ್ಟ್ ಇಟ್ಕೊಂಡೆ ಟೈಟ್ ಮಾಡ್ಕೊಂಡೇ ಕುಂತಾರೇನೋ. ಪಾಪ ಈ ನೆಟ್ ಬೋಲ್ಟ್ ಇನ್ನೂ ಕಾಣಿಸಿಲ್ಲ ಅನಿಸುತ್ತೆ ನಮ್ಮ ಗೌರ್ಮೆಂಟ್ ಅವ್ರಿಗೆ. ಇಮಿಡಿಯೇಟ್ ಏನಂದರೆ, ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ, ಇದರಲ್ಲಿ ಯಾರೇ ಪೊಲೀಸರು ಒಳಗಡೆ ಇದ್ದರೂ ಕೂಡ ಅವ್ರನ್ನೆಲ್ಲ ಎಳೆದು ಹೊರಗಡೆ ಹಾಕಿ ಅವ್ರನ್ನೆಲ್ಲರೂ ಸೆಂಟ್ರೊಳಗೆ ಜನಗಳ ಮುಂದೆ ನಿಲ್ಲಿಸ್ಬಿಟ್ಟು ಆ ಒಂದು ಹುಡುಗಿಗೆ, ಅಂದರೆ ನಮ್ಮ ಸಹೋದರಿ ಸೌಜನ್ಯಗೆ ಒಂದು ನ್ಯಾಯ ಕೊಡಿಸಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೇನೇ ಸಪೋರ್ಟಿಂಗ್ ಇದ್ರೂ ನಾವು ಸಪೋರ್ಟ್ ನಿಂತ್ಕೋತೀವಿ. ಈ ವಿಡಿಯೋ ಎಷ್ಟು ಜನ ನೋಡ್ತಾಯಿದ್ರು ಎಲ್ಲನೂ ಸೌಜನ್ಯಕ್ಕೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳೆ ಮನವಿ ಮಾಡ್ಕೋತೀನಿ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ.